ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಭಾರತೀಯ ನೌಕಾಪಡೆಗೆ ಇತ್ತೀಚೆಗೆ ಒಂದು ಐತಿಹಾಸಿಕ ಕ್ಷಣ ಬಂದಿದೆ. ಭಾರತದ ಮೊದಲ ಸ್ವದೇಶಿ ವಿಮಾನವಾಹಕ ನೌಕೆಯಾದ INS ವಿಕ್ರಾಂತ್ ಬರೋಬ್ಬರಿ 1000 ಯಶಸ್ವಿ ಅರೆಸ್ಟೆಡ್ ಲ್ಯಾಂಡಿಂಗ್ಗಳನ್ನು ಪೂರ್ಣಗೊಳಿಸಿದೆ. ಇದನ್ನು ಕೇಳಲು ಸಾಧಾರಣ ಅನಿಸಬಹುದು, ಆದರೆ ನಾವು ಇದರ ಹಿಂದಿನ ಸವಾಲನ್ನು ಒಮ್ಮೆ ಅರ್ಥ ಮಾಡಿಕೊಂಡರೆ ಇದು ಎಷ್ಟು ದೊಡ್ಡ ಸಾಧನೆ ಎಂದು ತಿಳಿಯುತ್ತದೆ. ಅರೆಸ್ಟೆಡ್ ಲ್ಯಾಂಡಿಂಗ್ ಅಂದರೇನು? ಸ್ನೇಹಿತರೆ, ನೆಲದ ಮೇಲಿನ ಏರ್ಪೋರ್ಟ್ಗಳಲ್ಲಿ ವಿಮಾನಗಳು ಇಳಿಯಲು ಉದ್ದನೆಯ ರನ್ವೇ ಇರುತ್ತದೆ. ಆದರೆ ಸಮುದ್ರದ ಮೇಲೆ ತೇಲುತ್ತಿರುವ ಒಂದು ಹಡಗಿನ ಮೇಲೆ ಅಲ್ಲಿ ರನ್ವೇ ಅತ್ಯಂತ ಕಡಿಮೆಯ ಉದ್ದ ಇರುತ್ತದೆ. ಹಾಗಾದರೆ ಭಾರೀ ವೇಗದಲ್ಲಿ ಬರುವ ಫೈಟರ್ ಜೆಟ್ಗಳನ್ನು ಹೇಗೆ ನಿಲ್ಲಿಸುತ್ತಾರೆ? ಇಲ್ಲಿಯೇ ಬರುತ್ತದೆ ಅರೆಸ್ಟೆಡ್ ವೈರ್ ಸಿಸ್ಟಮ್. ಡೆಕ್ನ ಮೇಲೆ ಅಡ್ಡಲಾಗಿ ಹಾಕಿದ ಒಂದು ತಂತಿ ಇರುತ್ತದೆ. ಜೆಟ್ಗಳು ಇಳಿಯುವಾಗ ಅದರ ಹುಕ್ಕು ಆ ತಂತಿಗೆ ಸಿಕ್ಕಿ ಹಾಕಿಕೊಂಡು ಕ್ಷಣಾರ್ಧದಲ್ಲಿ ಜೆಟ್ ನಿಲ್ಲಿಸುತ್ತದೆ. ಇಲ್ಲದಿದ್ದರೆ ಜೆಟ್ ಡೆಕ್ನಿಂದ ನೇರ ಸಮುದ್ರಕ್ಕೆ ಬೀಳುತ್ತಿತ್ತು ಮತ್ತು ಆ ಹಡಗು ಅಲ್ಲಾಡುತ್ತಿರುವಾಗ ಅಲೆಗಳ ಮಧ್ಯೆ ರಾತ್ರಿ ಕತ್ತಲಲ್ಲೂ ಕೂಡ ಪೈಲಟ್ಗಳು ಇದನ್ನು ಮಾಡಬೇಕು. ಇದು ನೇವಲ್ ಏವಿಯೇಷನ್ನ ಅತ್ಯಂತ ಕಠಿಣ ಕಲೆಯಾಗಿದೆ. INS ವಿಕ್ರಾಂತ್ ಅನ್ನು ಭಾರತೀಯ ನೌಕಾಪಡೆಯ ವಾರ್ಶಿಪ್ ಡಿಸೈನ್ ಬ್ಯೂರೋ ವಿನ್ಯಾಸ ಮಾಡಿದೆ ಮತ್ತು ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ನಿರ್ಮಿಸಿದೆ. ಸೆಪ್ಟೆಂಬರ್ 2, 2022ರಂದು ಇದನ್ನು ಭಾರತೀಯ ನೌಕಾಪಡೆಗೆ ಔಪಚಾರಿಕವಾಗಿ ಸೇರ್ಪಡೆಗೊಳಿಸಲಾಯಿತು. ಈ ಹಡಗು ದೇಶದಲ್ಲಿ ನಿರ್ಮಾಣವಾದ ಅತಿ ದೊಡ್ಡ ಯುದ್ಧ ನೌಕೆಯಾಗಿದೆ. ಇದರ ಉದ್ದ 262.5 ಮೀಟರ್, ಇದರ ಅಗಲ 61.6 ಮೀಟರ್, ಇದರ ತೂಕ ಸುಮಾರು 45,000 ಟನ್. 4 ಗ್ಯಾಸ್ ಟರ್ಬೈನ್ಗಳಿಂದ 88 ಮೆಗಾವ್ಯಾಟ್ ಶಕ್ತಿ ಉತ್ಪಾದನೆಯಾಗುತ್ತದೆ ಹಾಗೂ ಇದರ ಗರಿಷ್ಠ ವೇಗ 28 ನಾಟ್ಸ್ ಮತ್ತು ಇದರಲ್ಲಿ ಅನೇಕ ಮಹಿಳಾ ಅಧಿಕಾರಿಗಳು ಸೇರಿದಂತೆ ಸುಮಾರು 1600 ಸೈನಿಕರು ಕಾರ್ಯನಿರ್ವಹಿಸಬಹುದು. MiG-29K ಫೈಟರ್ ಜೆಟ್ಗಳು, MH-60R ಸೀಹಾಕ್ ಹೆಲಿಕಾಪ್ಟರ್ಗಳು ಮತ್ತು ಅಡ್ವಾನ್ಸ್ಡ್ ಲೈಟ್ ಹೆಲಿಕಾಪ್ಟರ್ ಸೇರಿ ಒಟ್ಟು 30 ವಿಮಾನಗಳನ್ನು ಇದು ಹೊತ್ತೊಯ್ಯಬಲ್ಲದು. ಇನ್ನೂ ಕೆಲವು ಆಸಕ್ತಿಕರ ವಿಷಯಗಳು ಇವೆ ಸ್ನೇಹಿತರೆ. ಈ ಹಡಗು ಸ್ವಂತ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ. ಬರೋಬ್ಬರಿ 5,000 ಮನೆಗಳಿಗೆ ಬೆಳಕು ನೀಡಬಹುದಾದಷ್ಟು ಮತ್ತು ಈ ಹಡಗಿನ ಒಳಗಿನ ಕೇಬಲ್ ತಂತಿಗಳನ್ನು ನೇರವಾಗಿ ಹಾಸಿದರೆ ಅದು ಕೊಚ್ಚಿಯಿಂದ ಕಾಶಿಯವರೆಗೆ ತಲುಪುತ್ತದೆ. ಅಷ್ಟು ಉದ್ದ. 76% ಸ್ವದೇಶಿ ಉತ್ಪನ್ನಗಳಿಂದ ತಯಾರಾಗಿರುವ ಈ ಯುದ್ಧ ನೌಕೆ ಭಾರತದ ಆತ್ಮನಿರ್ಭರ ಭಾರತದ ಅಭಿಯಾನದ ಅತ್ಯಂತ ಶಕ್ತಿಶಾಲಿಯಾದ ಪ್ರತೀಕವಾಗಿದೆ. ಆಪರೇಷನ್ ಸಿಂಧೂರ್ ಮತ್ತು INS ವಿಕ್ರಾಂತ್. ಇನ್ನು ಇತ್ತೀಚಿನ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ INS ವಿಕ್ರಾಂತ್ ಕ್ಯಾರಿಯರ್ ಬ್ಯಾಟಲ್ ಗ್ರೂಪ್ ಉತ್ತರ ಅರೇಬಿಯನ್ ಸಮುದ್ರದಲ್ಲಿ ನಿಯೋಜನೆಗೊಂಡಿತ್ತು. ಅದರ ಉಪಸ್ಥಿತಿ ಮಾತ್ರದಿಂದಲೇ ಪಾಕಿಸ್ತಾನದ ನೌಕಾಪಡೆ ರಕ್ಷಣಾತ್ಮಕ ಸ್ಥಿತಿಗೆ ಬಂದಿತ್ತು ಮತ್ತು ತ್ವರಿತ ಕದನ ವಿರಾಮಕ್ಕೆ ಮನವಿ ಮಾಡಿಕೊಂಡಿತ್ತು. ಇದು INS ವಿಕ್ರಾಂತ್ನ ಕಾರ್ಯಾಚರಣೆ ಸಾಮರ್ಥ್ಯದ ನಿಜವಾದ ಪರೀಕ್ಷೆಯಾಗಿದೆ. ಒಟ್ಟಾರೆ ಹೇಳಬೇಕೆಂದರೆ 1000 ಅರೆಸ್ಟೆಡ್ ಲ್ಯಾಂಡಿಂಗ್ಗಳ ಮೈಲುಗಲ್ಲು ಕೇವಲ ಒಂದು ಸಂಖ್ಯೆ ಅಲ್ಲ, ಇದು ನೂರಾರು ಪೈಲಟ್ಗಳ ಶ್ರಮ, ತಂಡದ ಒಗ್ಗಟ್ಟು ಮತ್ತು ಭಾರತದ ನೌಕಾ ಸಾಮರ್ಥ್ಯ ಎಷ್ಟು ಬೆಳೆದಿದೆ ಎಂಬುದರ ಜೀವಂತ ಸಾಕ್ಷಿಯಾಗಿದೆ. ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಧನ್ಯವಾದಗಳು.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.